Hey guys, welcome back to my YouTube channel. ಸೊ ಗೈಸ್, ಇನ್ನ ನನ್ನ ಚಾನಲ್ನ ಬರ್ತೈತೆ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದರೆ, ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಏನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ, ಎಲ್ಲಿ ಯಾರ್ಯಾರು ಬರ್ತಾರೆ, ಸೊ ಅದೆಲ್ಲ ತೋರಿಸ್ಕೊಡ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್. ಆ್ಯಂಡ್ ಅಷ್ಟೇ ಗೈಸ್, ಇವಾಗ ಹೊರಡೋಣ. ಕ್ಯಾಬ್ ಬುಕ್ ಮಾಡಿದ್ದೀನಿ, ಕ್ಯಾಬ್ ಬರ್ತಿದೆ. ಸೊ ಹೊರಡೋಣ ಬನ್ನಿ. ಸೊ ಗೈಸ್, ನಾವು ಆಲ್ರೆಡಿ ಬಸ್ಸಲ್ಲಿದ್ದೀವಿ. ಸೊ ನಾಷ್ಟ ಏನು ಮಾಡಿಲ್ಲ ಅಂತ ನಮ್ಮ ಶಿಲ್ಪ ಫ್ರೂಟ್ಸ್ ಕಟ್ ಮಾಡ್ಕೊಂಡು ಬಂದಿದ್ದಾಳೆ. ಸೊ ತಿಂತಾ ಇದ್ವಿ ಇವಾಗ ತಿಂತಾ ಇದ್ವಿ. ನಮ್ಮ ಹೊಟ್ಟೆ ಹಸಿ ನೋಡಿ ಎಷ್ಟು ಗೊತ್ತಾಗಿದೆ ಅವಳಿಗೆ. ಸೊ ಅಷ್ಟೇ ಗೈಸ್, ಇವಾಗ ಹೊರಟಿದ್ವಿ. ಅಲ್ಲಿ ನಮ್ಮ ಅತ್ತೆಯವ್ರ ಊರಿಗೆ ಹೋಗ್ತಾ ಇದ್ವಿ. ಅಲ್ಲಿ ಹೋದ್ಮೇಲೆ ಸಿಗ್ತಾ ಇದ್ವಿ. ಇವಾಗ ನಮ್ಮ ಅತ್ತೆಯವರಲ್ಲಿದ್ದೀನಿ, ಜವನಗಳ್ಳಿಲಿ. ಸೊ ಬಂದು ಶಿಲ್ಪ ಏನೋ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಅಂದ್ಲು. ಸೊ ಅಲ್ಲಿಗೆ ಹೋಗಿದ್ದಾಳೆ. ನಮ್ಮ ಜೊತೆ ಈ ದೇವಸ್ಥಾನಕ್ಕೆ ಯಾರ್ಯಾರು ಬರ್ತಿರೋದು ಅಂತ ಅಂದರೆ, ನಮ್ಮ ದೊಡ್ಡಮ್ಮ, ದೊಡ್ಡಪ್ಪ ಆ್ಯಂಡ್ ನಮ್ಮ ಸತ್ಯಣ್ಣ ಮತ್ತು ನಮ್ಮ ಅತ್ತೆಂದಿರು, ನಾನು, ನಮ್ಮ ಶಿಲ್ಪ ಎಲ್ಲರೂ ಹೋಗ್ತಾಯಿದ್ವಿ. ಸೊ ನಾವು ಹೋಗ್ತಿರೋ ದೇವಸ್ಥಾನ ಒಂಥರ ಪವರ್ಫುಲ್ ದೇವಸ್ಥಾನ. ಸೊ ಅದಕ್ಕೇ ಎಲ್ಲರೂ ಹೋಗಿ ಒಂದ್ಸಲಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಲಾಸ್ಟ್ ಟೈಮ್ ಬಂದಾಗ ಅಪ್ಪ ಅಮ್ಮ ಎಲ್ಲರೂ ಹೋಗಿದ್ರು, ನಾವು ಹೋಗಿರಲಿಲ್ಲ. ಸೊ ಹಾಗಾಗಿ ಇವಾಗ ನಾವು ಹೋಗ್ತಾಯಿದ್ದೀವಿ. ಸೊ ಗೈಸ್, ಇನ್ನೊಂದು ಏನಪ್ಪ ಅಂತ ಅಂದರೆ, ಈ ದೇವಸ್ಥಾನ ತುಂಬ ಪವರ್ಫುಲ್ ಅಂತ ಕೇಳಿದ್ದೀನಿ. ಆ್ಯಂಡ್ ಎಲ್ಲರಿಗೂ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಿದೆ ಅಂತಲೂ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಒಂದ್ಸಲಿ ಹೋಗಿ ವಿಸಿಟ್ ಮಾಡ್ಕೊಂಡು ಬರೋಣ. ಸೊ ಹೋಗಿ ಬರೋಣ ಅಂತ ಬಂದಿರೋದು. ಸೊ ಅಷ್ಟೇ ಗೈಸ್, ಇವಾಗ ಅಲ್ಲಿ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಸೊ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಅವಳು ಹೋಗಿದ್ದಾಳಲ್ಲ, ಅದಕ್ಕೋಸ್ಕರ ಅವಳು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಾದಮೇಲೆ ಮತ್ತೆ ನಮ್ಮ ಅತ್ತೆ ಕೂಡ ಅವ್ರ ಮನೆಗೆ ಹೋಗಿದ್ದಾರೆ, ಏನೋ ಅಮೌಂಟ್ ಏನೋ ತೊಗೊಬೇಕು ಅಂತ. ಅವ್ರು ಬಂದಾದಮೇಲೆ ಎಲ್ಲರೂ ಹೋಗೋದು ಗೈಸ್. ಸೊ ಹೋಗಿ ದೇವಸ್ಥಾನ ಯಾವ ಥರ ಇದೆ ಏನೋ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಹೋಗ್ತಿರೋದು. ಸೊ ಬನ್ನಿ ಹೋಗೋಣ, ಆಗಿದ್ರೆ ತಡ ಮಾಡೋದು ಬೇಡ. ಆ್ಯಂಡ್ ಅಲ್ಲಿ ಹೋಗಾದ್ಮೇಲೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಸ್ಟೇಡಿಯಂ. ಸಮಾಚಾರ ಕೊಡ್ಬೇಕು, ಅವರ ಕೇಳಿದ್ರೆ ವ್ಯಾಪಾರ ಆಗಬೇಕು. ಯಾವುದೊಂದು ಕಡೆ ಜಾಗ ಬೇಗ ಸಿಗ್ಬೇಕು. ನಿಮ್ದು ವ್ಯಾಪಾರ ಆದಲ್ಲ, ಗಿಡಕ್ಕೆ ಸ್ವಲ್ಪ ನಿಮ್ದು ಸಿಗಬೇಕು. ಅಕ್ಕಪಕ್ಕ ಸ್ವಲ್ಪ ವ್ಯಾಪಾರ ಮಾಡ್ತಾರೆ, ಮುಂದೆ ಅವ್ರು ಸ್ವಲ್ಪ ಸರಿಯಾಗಿ. ಸೊ ಗೈಸ್, ಎಲ್ಲ ಇಲ್ಲಿ ಬಂದಿದ್ದೀವಿ. ಸೊ ಇದು ಒಂಥರ ಜಾಗ ಚೆನ್ನಾಗಿದೆ. ಏನು ಬೆಟ್ಟ ಸುತ್ತ ಇದೆ, ದೇವಸ್ಥಾನ ಮಧ್ಯದಲ್ಲಿದೆ. ಆ್ಯಂಡ್ ಎಲ್ಲರೂ ಕೇಳ್ತಿದ್ದಾರೆ. ಸೊ ಅವ್ರ ಮನೆಯದು ಎಲ್ಲ ಹೇಳ್ಕೊಳ್ತಿದ್ದಾರೆ. ಆ್ಯಂಡ್ ಲಾಸ್ಟ್ ವೀಕೆ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಬಂದು ಕೇಳಿದ್ದಕ್ಕೆ ಸೊ ನಾವು ಜಸ್ಟ್ ಬಂದು ಹೇಳ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ಆ್ಯಂಡ್ ಎಲ್ಲರೂ ಕೇಳ್ತಿದ್ದಾರೆ, ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಬಂದಿದ್ದು. ಸೊ ಅಷ್ಟೇ ಗೈಸ್. ಸೊ ಬನ್ನಿ, ಇವಾಗ ಒಳಗಡೆ ಎಲ್ಲ ಕೇಳ್ಕೊಂಡು ಬರ್ತಿದ್ದಾರೆ. ಸೊ ಅವ್ರನ್ನ ಕೇಳೋಣ, ಅವ್ರಿಗೆ ಏನು ಅನ್ನಿಸ್ತು, ಹಿಂಗೆ ಅವ್ರಿಗೆ ಫೀಲ್ ಆಯಿತು, ಅದನ್ನೆಲ್ಲ ಕೇಳೋಣ. ಸೊ ಇಲ್ಲಿದ್ದಾರೆ ನೋಡಿ, ಶಿಲ್ಪೋರು ಇದ್ದಾರೆ. ಲಡ್ಡು ಲಡ್ಡು ಕೊಂಚ, ಅಷ್ಟು ಕೊಂಚು. ನಾವೊಂದು ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ದೇವ್ರು ಐತೆ ಅಂತ ನೋಡ್ಕೊಂಬರೋದಕ್ಕೆ. ಸೊ ಬನ್ನಿ ಹೋಗೋಣ. ನಾನು, ನಮ್ಮ ಅತ್ತೆ, ಶಿಲ್ಪ ಎಲ್ಲರೂ ಹೋಗ್ತಾ ಇದ್ದೀವಿ ಗೈಸ್. ಚಿಕ್ಕದಾಗಿ ನಾಗರಿಕಲ್ ಥರ ಮಾಡಿದೆ ನೋಡಿ. ಬನ್ನಿ ಒಳಗಡೆ ಹೋಗಿ ಕೈ ಮುಕ್ಕೊಂಡು ಹೋಗೋಣ. ಇವಾಗ ನಾಷ್ಟ ಮಾಡ್ತಾ ಇದ್ದೀವಿ ಎಲ್ಲರೂ ಕುತ್ಕೊಂಡು. ಇವ್ರು ಬರಲ್ಲ ಅಂದ್ಬಿಟ್ಟು ಇವಾಗ ಬಂದ. ಚೆನ್ನಾಗಿದೆ ಗೈಸ್ ಪ್ಲೇಸ್ ಮಾತ್ರ. ಅಲ್ಲಿ ನಮ್ಮ ಸತ್ಯ ಅಣ್ಣ ಇದ್ದಾರೆ, ಮತ್ತೆ ಇನ್ನೊಂದು ಅಣ್ಣ ಇದ್ದಾರೆ.
ನೋಡಿ ನಮ್ಮ ತಮ್ಮ ಗೊತ್ತವನ ಇವಾಗ ಬಂದವ. ಇವರೆಲ್ಲ ಫಸ್ಟೇ ಬಂದು ಉಪವಾಸ ಇದ್ದು ಈಗ ಬ್ಯಾಟಿಂಗ್ ಮಾಡ್ತಾವ್ರ ಎಲ್ಲರೂ. ಸೊ ಗೈಸ್ ಇವಾಗ ಫೈನಲ್ ಆಗಿ ಎಲ್ಲ ಮುಗಿಸ್ಕೊಂಡು ಸೊ ಹೊರಟಿದ್ದೀವಿ. ಆ್ಯಂಡ್ ಜಾಗ ಮಾತ್ರ ಸಕ್ಕದಾಗಿದೆ ಆ್ಯಂಡ್ ತುಂಬ ಪವರ್ಫುಲ್ ದೇವಸ್ಥಾನ ಇದು ಗೈಸ್. ಇವಾಗೆಲ್ಲ ಹೊರಡ್ತಿದ್ದೀವಿ. ಸೊ ಹೊರಟಾದ್ಮೇಲೆ ಸಿಗ್ತೀನಿ. ಸೊ ಚೆನ್ನಾಗಿತ್ತು, ಒಳ್ಳೆ ಪಾಸಿಟಿವ್ ವೈಬ್ಸು ಇಲ್ಲಿ. ಆ್ಯಂಡ್ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಒಳ್ಳೇದಾಗುತ್ತೆ. ಸೊ ಗೈಸ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಗಾಡಿ ಹತ್ತುತ್ತಾ ಇದ್ದಾರೆ. ನೋಡಿ ಮೋಡ ಎಷ್ಟು ಹತ್ರ ಬಂದಿರೋ ಥರ ಕಾಣಿಸ್ತಾ ಇದೆ. ಅಲ್ಲಿ ಮಳೆ ಹೋಗ್ತಾ ಇದೆ, ಮಳೆ ಬರ್ತಿರೋದಕ್ಕೆ ಆ ಥರ ಕಾಣಿಸ್ತದೆ. A few moments later. ನಮ್ಮ ಸತಿಂದ ಯಾವ ಥರ ಇತ್ತು ಅಂದರೆ ಬರಬೇಕಾದ್ರೆ ಅವನು ಏನು ಕಾರ್ ಓಡಿಸ್ಕೊಂಬಂದ. ಈಗ ಪಾಪ ನಡಕ್ತ. ಈಗ ನೋಡಿದ್ರೆ ಏನು ಅವನು ಬೈಕ್ ತಗೊಂಬಂದ, ನಾನು ಬೈಕಲ್ಲಿ ಬಂದ್ಬಿಟ್ಟೆ. ನೋಡಿದ್ರೆ ಮಳೇಲಿ ಸಿಗಾಕೊಂಡಿದ್ದೀವಿ. ಇವಾಗ ಫುಲ್ಲು ಮಳೆ ಬರ್ತೈತೆ ಜೋರಾಗಿ. ಕಾರಲ್ಲಿ ಇದ್ದವರು ಆರಾಮಾಗಿ ಹೋದ್ರು. ಕುಮಾರನೂ ಹೊರಟೋದ. ಇನ್ನು ನಾನು ಮತ್ತು ನಮ್ಮ ಸತ್ಯ ಅಣ್ಣ ಇಬ್ಬರು ಇಲ್ಲೇ ಇದ್ದೀವಿ ಗೈಸ್. ಇವಾಗ ನೋಡಿದ್ರೆ ಫುಲ್ ಮಳೆ. ಮತ್ತೆ ಇವತ್ತು ನಾವು ಬೆಂಗಳೂರಿಗೆ ವಾಪಸ್ ಹೋಗಬೇಕು. ಸೊ ಮಳೆ ನಿಂತ ಮೇಲೆ ಹೊರಡೋದು ಇಲ್ಲಿಂದ. ಹಾಯ್ ಗೈಸ್. ಸೊ ನಿನ್ನೆ ನಾನು ಯಾವುದೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ನಾವು ಬರೋ ಅಷ್ಟರಲ್ಲಿ ಹೊರಟಾದ್ಮೇಲೆ ಮಳೆ ಕೂಡ ಬಂತು ಆ್ಯಂಡ್ ನಾವು ಬೆಂಗಳೂರಿಗೆ ವಾಪಸ್ ಬರಬೇಕಾಗಿತ್ತು. ಹಾಗಾಗಿ ಬರೋ ಅಷ್ಟರಲ್ಲಿ ಲೇಟ್ ಆಯಿತು ಬೆಂಗಳೂರಿಗೆ. ಹಾಗಾಗಿ ನಾವು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈ ವಿಡಿಯೋ ಒಂಥರ ಚಿಕ್ಕದಾಗಿ ಚೆನ್ನಾಗಿತ್ತು. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆಗಿದ್ರೆ ಈ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್. ಬಾಯ್ ಬಾಯ್.